ಹೌದು, ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆಲ್ಲುವ ಭಾರತದ ಕನಸು ಛಿದ್ರಗೊಂಡಿದೆ. ಕುಸ್ತಿ ಪಂದ್ಯದಲ್ಲಿ ಫೈನಲ್ ಪ್ರವೇಶಿಸಿದ್ದಂತ ವಿನೇಶ್ ಫೋಗಟ್ ತೂಕ ಹೆಚ್ಚಳದಿಂದಾಗಿ ಅನರ್ಹಗೊಂಡಿದ್ದಾರೆ. ಒಲಿಂಪಿಕ್ಸ್ನ ನಿರ್ಧಾರಕ್ಕೆ ದೇಶದಾದ್ಯಂತ ಖಂಡನೆ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ವಿನೇಶ್ ಫೋಗಟ್ ವಿಚಾರವಾಗಿ ಏನೇನಾಗಿದೆ ನಿನ್ನೆಯಿಂದ ಬನ್ನಿ ನೋಡೋಣ ರಿಪೋರ್ಟ್ನಲ್ಲಿ. ಕೋಟ್ಯಂತರ ಭಾರತೀಯರ ಕನಸು ಭಗ್ನಗೊಂಡಿದೆ. ಒಲಿಂಪಿಕ್ಸ್ ಪದಕಕ್ಕೆ ಕೊರಳೊಡ್ಡ ಕೊನೆ ಕ್ಷಣದಲ್ಲಿ ಪದಕದ ಆಸೆ ಕಮರಿ ಹೋಗಿದೆ. ಇಂದು ರಾತ್ರಿ ಭಾರತಕ್ಕೆ ಮತ್ತೊಂದು ಪದಕ ಬರುತ್ತೆ, ಅದು ಚಿನ್ನದ ಪದಕವೇ ಆಗಿರುತ್ತೆ ಅಂತ ಕಾದು ಕುಳಿತಿದ್ದ ಕೋಟ್ಯಂತರ ಕ್ರೀಡಾಸಕ್ತರಿಗೆ ಆಘಾತವಾಗಿದೆ. ಅದಕ್ಕೆ ಕಾರಣ ಕುಸ್ತಿಪಟು ವಿನೇಶ್ ಫೋಗಟ್ ಒಲಿಂಪಿಕ್ಸ್ ಫೈನಲ್ ಪಂದ್ಯದಿಂದ ಅನರ್ಹರಾಗಿದ್ದಾರೆ. ಒಲಿಂಪಿಕ್ಸ್ ಫೈನಲ್ನಿಂದ ವಿನೇಶ್ ಫೋಗಟ್ ಅನರ್ಹ. 100 ಗ್ರಾಂ ತೂಕ ಹೆಚ್ಚಳದಿಂದ ಮಿಸ್ ಆಯಿತು ಪದಕದ ಕನಸು. ವಿನೇಶ್ ಫೋಗಟ್ ಒಲಿಂಪಿಕ್ಸ್ ಇತಿಹಾಸದಲ್ಲಿ ಕುಸ್ತಿ ಸ್ಪರ್ಧೆಯಲ್ಲಿ ಫೈನಲ್ ತಲುಪಿದ್ದ ಮೊದಲ ಭಾರತದ ಆಟಗಾರ್ತಿ. ಪದಕ ಗೆಲ್ಲಲೇಬೇಕು, ಚಿನ್ನದ ಪದಕಕ್ಕೆ ಕೊರಳು ಒಡ್ಡಲೇಬೇಕು ಅಂತ ಪಣ ತೊಟ್ಟಿದ್ದ ಛಲಗಾರ್ತಿ. ಆದರೆ ಫೈನಲ್ ಪಂದ್ಯವಾಡೋ ಮುನ್ನವೇ ವಿನೇಶ್ ಫೋಗಟ್ ಅನರ್ಹರಾಗಿದ್ದಾರೆ. ನಿನ್ನೆ ನಡೆದ 50 ಕೆಜಿ ವಿಭಾಗದ ಮಹಿಳೆಯರ ಕುಸ್ತಿ ಸೆಮಿಫೈನಲ್ನಲ್ಲಿ ವಿನೇಶ್ 5-0 ಅಂತರದಲ್ಲಿ ಕ್ಯೂಬಾದ ಕ್ಯುಸೇನಿಯಲಿಟ್ಸ್ ಗುಜ್ಮಾನ್ ವಿರುದ್ಧ ಗೆದ್ದಿದ್ರು. ಗೆಲುವು ಸಾಧಿಸುತ್ತಿದ್ದಂತೆ ಪದಕಕ್ಕೆ ಇನ್ನೊಂದೇ ಮೆಟ್ಟಿಲು ಬಾಕಿ ಇತ್ತು. ಇಂದು ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30ಕ್ಕೆ ಫೈನಲ್ ಪಂದ್ಯ ನಿಗದಿಯಾಗಿತ್ತು. ಆದರೆ ಇಂದು ಬೆಳಗ್ಗೆ ವಿನೇಶ್ 50 ಕೆಜಿಗಿಂತ ಕೇವಲ 100 ಗ್ರಾಂ ಹೆಚ್ಚು ತೂಕ ಇರೋದು ಗೊತ್ತಾಗಿದೆ. ಇದರಿಂದ ಒಲಿಂಪಿಕ್ಸ್ ನಿಯಮಾವಳಿ ಪ್ರಕಾರ 50 ಕೆಜಿ ವಿಭಾಗದ ಮಹಿಳಾ ಕುಸ್ತಿ ವಿಭಾಗದಲ್ಲಿ ಪಂದ್ಯವಾಡೋಕೆ ವಿನೇಶ್ ಫೋಗಟ್ ಅವಕಾಶ ಕಳೆದುಕೊಂಡಿದ್ದಾರೆ. ಹೀಗಂತ ಭಾರತೀಯ ಕೋಚ್ ಸಂಸ್ಥೆ ಬಹಿರಂಗಪಡಿಸಿದೆ. ಇದು ಏನಾಗಿದೆ ಅಂತ ಅಂದ್ರೆ ಇಡೀ ದೇಶಕ್ಕೇನೆ ಒಂದು ದುಃಖಕ್ಕೆ ತಲುಪುವಂಥದ್ದು, ಕ್ರೀಡಾಭಿಮಾನಿಗಳಲ್ಲಿ ದುಃಖ ಆಗುವಂತ ವಿಷಯ. ನಿಜವಾಗ್ಲೂ ವೆಯ್ಟ್ ಗೇನ್ ಆಗಿದ್ರೆ ಯಾವುದೇ ಕಾರಣಕ್ಕೂ ಅವರು ಆಟದಲ್ಲಿ ಭಾಗವಹಿಸ್ಲಿಕ್ಕೆ ಬಿಡಲ್ಲ ಸರ್. ಒಂದ್ ವೇಳೆ ಅವರು ಇದನ್ನ ಮುಂಚೆ ಅವರು ವೆಯ್ಟ್ ಚೆಕ್ ಮಾಡ್ಕೊಂಡು ಅವರಿಗೆ ಏನೋ ಸರಿ ಅನ್ನಿಸ್ಬೇಕಾಗಿತ್ತು. ವೆಯ್ಟ್ ಜಾಸ್ತಿ ಆಗಿದ್ರೆ ಒಂದ್ ವೇಳೆ ಅಲೋ ಮಾಡಲ್ಲ ಅಂತಕ್ಕಂಥದ್ದು ಒಲಿಂಪಿಕ್ಸ್ ರೂಲ್ ಅಲ್ಲಿ ಇರುತ್ತೆ. ತೂಕ ಸಮತೋಲನಕ್ಕಾಗಿ ಕುಸ್ತಿಪಟು ವಿನೇಶ್ ಫೋಗಟ್ ಮಾಡಿದ್ದ ಶ್ರಮ ಅಂತಿಂತದ್ದಲ್ಲ. ನಿನ್ನೆ ಸಂಜೆಯೇ ವಿನೇಶ್ಗೆ ತೂಕ ಹೆಚ್ಚಾಗಿರೋ ಬಗ್ಗೆ ತಿಳಿದಿತ್ತು. ಹೀಗಾಗಿ ಹೆಚ್ಚಾದ ತೂಕವನ್ನ ಕಳೆದುಕೊಳ್ಳೋಕೆ ವಿನೇಶ್ ಫೋಗಟ್ ರಾತ್ರಿ ಇಡೀ ವರ್ಕೌಟ್ ಮಾಡಿದ್ರು. ನಿದ್ರೆ ಮಾಡಿದ್ರೆ ತೂಕ ಹೆಚ್ಚುತ್ತೆ ಅಂತ ನಿದ್ದೆಗೆಟ್ಟು ಜಾಗಿಂಗ್, ಸ್ಕಿಪ್ಪಿಂಗ್, ಸೈಕ್ಲಿಂಗ್ ಮಾಡಿದ್ರು. ಇಷ್ಟೆಲ್ಲ ಕಷ್ಟಪಟ್ಟಿದ್ರು. 50 ಕೆಜಿಗಿಂತ ವಿನೇಶ್ ತೂಕ 100 ಗ್ರಾಂ ಹೆಚ್ಚಳವಿತ್ತು. ಇದಾದ ಬಳಿಕ 100 ಗ್ರಾಂ ತೂಕ ಇಳಿಸಲು 1 ಗಂಟೆ ಸಮಯಾವಕಾಶ ಕೇಳಿದ್ರು. ಒಲಿಂಪಿಕ್ಸ್ ನಿಯಮದಂತೆ ಅವಕಾಶ ನೀಡಿಲ್ಲ. ವಿನೇಶ್ ಫೋಗಟ್ ಅನರ್ಹಗೊಳಿಸಿದ್ದಕ್ಕೆ ಭಾರತ ಖಂಡನೆ. ವಿನೇಶ್ ಫೋಗಟ್ರನ್ನ ಒಲಿಂಪಿಕ್ಸ್ನಿಂದ ಅನರ್ಹಗೊಳಿಸಿದ್ದಕ್ಕೆ ಭಾರತದಾದ್ಯಂತ ಖಂಡನೆ ವ್ಯಕ್ತವಾಗಿದೆ. ವಿನೇಶ್ ಫೋಗಟ್ರನ್ನ ಅನರ್ಹಗೊಳಿಸಿದ್ದು ಸರಿಯಲ್ಲ ಅಂತ ಒಲಿಂಪಿಕ್ಸ್ನ ಭಾರತದ ನಿಯೋಗ ದೂರು ದಾಖಲಿಸಿದೆ. ಪ್ರಧಾನಿ ಮೋದಿ ಕೂಡ ಟ್ವೀಟ್ ಮಾಡಿದ್ದು, ವಿನೇಶ್, ನೀವು ಚಾಂಪಿಯನ್ಗಳಿಗೆ ಚಾಂಪಿಯನ್, ನೀವು ಭಾರತದ ಹೆಮ್ಮೆ ನೀವು ಎಂದಿದ್ದಾರೆ. ಅಷ್ಟೇ ಅಲ್ಲ, ಇವತ್ತಿನ ಹಿನ್ನಡೆ ತುಂಬಾ ನೋವು ತಂದಿದೆ ಅಂತ ಮೋದಿ ಹೇಳಿದ್ದಾರೆ. ವಿನೇಶ್, ನೀವು ಚಾಂಪಿಯನ್ಗಳಿಗೆ ಚಾಂಪಿಯನ್, ನೀವು ಭಾರತದ ಹೆಮ್ಮೆ ಮತ್ತು ಪ್ರತಿಯೊಬ್ಬ ಭಾರತೀಯರಿಗೂ ಸ್ಫೂರ್ತಿ. ಇಂದಿನ ಹಿನ್ನಡೆ ನೋವು ತಂದೆ. ನಾವು ಅನುಭವಿಸುತ್ತಿರುವ ಹತಾಶೆಯ ಅರ್ಥವನ್ನು ನನ್ನ ಪದಗಳು ವ್ಯಕ್ತಪಡಿಸಬಹುದು ಎಂದು ನಾನು ಬಯಸುತ್ತೇನೆ. ನೀವು ಸ್ಥಿತಿಸ್ಥಾಪಕತ್ವವನ್ನು ಸಾರುತ್ತೀರಿ ಎಂದು ನನಗೆ ತಿಳಿದಿದೆ. ಸವಾಲುಗಳನ್ನ ಎದುರಿಸುವುದು ಯಾವಾಗಲೂ ನಿಮ್ಮ ಸ್ವಭಾವವಾಗಿದೆ. ಬಲವಾಗಿ ಹಿಂತಿರುಗಿ, ನಾವೆಲ್ಲರೂ ನಿಮ್ಮ ಜೊತೆಗೆ ಬಲವಾಗಿ ನಿಂತಿದ್ದೇವೆ. ಇಂದಿನ ಪಂದ್ಯವಾಡಿದ್ರೆ ವಿನೇಶ್ಗೆ ಬಂಗಾರ ಅಥವಾ ಬೆಳ್ಳಿ ಪದಕ ಖಚಿತವಾಗಿತ್ತು. ಒಲಿಂಪಿಕ್ಸ್ ಇತಿಹಾಸದ ಪುಟಗಳಲ್ಲಿ ವಿನೇಶ್ ಅಚ್ಚರಿಯದ ಹೆಸರು ದಾಖಲಿಸುತ್ತಿದ್ರು. ಆದರೆ ಈಗ ವಿನೇಶ್ ಕನಸಿಗೆ ಭಂಗವಾಗಿದೆ. ಕೋಟ್ಯಂತರ ಕುಸ್ತಿ ಪ್ರೇಮಿಗಳಿಗೆ ಪರಸಿಡಿಲು ಪಡೆದಿದೆ. ಬ್ಯೂರೋ ರಿಪೋರ್ಟ್, TV9.